ಸೊ ಗತವೈಭವ ಗತವೈಭವ ಅಂತಂದರೆ ಯೂಶಲ್ ಆಗಿ ನಮ್ಮ ಮನೆಯಲ್ಲಿ ಹಿರಿಯರು ಒಂದು 60-20 ವರ್ಷ ವಯಸ್ಸಾಗಿರೋರು, ಮುದುಕರು ಕತೆಗಳನ್ನ ಹೇಳ್ತಿರ್ತಾರೆ. ನಮ್ಮ ಕಾಲದಲ್ಲಿ ಹಂಗಿತ್ತು, ನಮ್ಮ ಕಾಲದಲ್ಲಿ ಹಿಂಗಿತ್ತು, ಅಥವಾ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಬ್ರಿಟಿಷರಿಗೆ ಸಂಬಂಧಪಟ್ಟಂಥ ಕತೆಗಳನ್ನು ಕೇಳಿದಾಗ ಆಗಿನ ಕಾಲಕ್ಕೆ ಹಂಗಿತ್ತು ಹಿಂಗಿತ್ತು ನೂರಾರು ವರ್ಷಗಳ ಹಿಂದಕ್ಕೆ ಹೋಗ್ಬಿಡ್ತಾರೆ. ಇದನ್ನೆಲ್ಲ ಗತವೈಭವ ಅಂತ ಹೇಳ್ತೀವಿ. ಅದೇ ಥರದ ಸ್ಟೋರಿಗಳನ್ನು ಲವ್ ಸ್ಟೋರಿಗೆ ಕನೆಕ್ಟ್ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಕತೆ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಸಿಂಪಲ್ ಸುನಿಯವರು. ಸಿನಿಮಾ ನೋಡ್ತಾ 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 ನನಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಎಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಸ್ಟೋರಿ ಬರುತ್ತೆ. ಅಲ್ಲಿ ಈ ಸಿನಿಮಾದಲ್ಲಿ ನಾರ್ಮಲಾಗಿ ಒಂದು ಸಿನಿಮಾದಲ್ಲಿ ಒಂದು ಸ್ಟೋರಿ ಇರುತ್ತೆ, ಅದಕ್ಕೆ ಫಸ್ಟ್ ಹಾಫು ಸೆಕೆಂಡ್ ಹಾಫು. ಆದರೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ 2 ಸ್ಟೋರಿ ಇದೆ, ಫಸ್ಟ್ ಹಾಫಲ್ಲಿ ಒಂದು ಸ್ಟೋರಿ ಇದೆ. ಸೆಕೆಂಡ್ ಹಾಫಲ್ಲಿ ಬರೋದು ಆಮೇಲೆ ಹೇಳ್ತೀನಿ. ಫಸ್ಟ್ ಹಾಫಲ್ಲಿ ಬರುವಂಥ 2 ಸ್ಟೋರಿಯಲ್ಲಿ ಮೊದಲನೇ ಸ್ಟೋರಿ ಬಂದು ನನಗೆ ಅದನ್ನು ಏನು ಅಂತ ಹೇಳಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ ನಿಮಗೆ, ಬಟ್ ಅದನ್ನು ಹೇಳೋದು ಚೆನ್ನಾಗಿರಲ್ಲ, ಥಿಯೇಟರೇ ಹೋಗಿ ನೋಡಬೇಕು. ಆ ಸ್ಟೋರಿ ನೋಡಿದಾಗ ನನಗೆ ಅನಿಸಿದ್ದು ಇಷ್ಟೇ, ಎಲ್ಲೋ ಒಂದು ಕಡೆ ಸ್ಟೋರಿ ಕನೆಕ್ಟ್ ಆಗ್ತಾ ಇಲ್ಲ. ಆಮೇಲೆ ಹೀರೋ ಬರ್ತಾನೆ, ಹೀರೋಯಿನ್ ಬರ್ತಾರೆ, ಹೀರೋಯಿನ್ ಇರೋವಂಥ ವೇಷನೇ ಬೇರೆ ಅಲ್ಲಿ, ಮತ್ತು ಆ ಸ್ಟೋರಿನೇ ಬೇರೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಸ್ಟೋರಿನೇ ಅದು, ಬಟ್ ಅದನ್ನು ಸುನಿಯವ್ರ ಸ್ಟೈಲಲ್ಲಿ ಹೇಳಕ್ಕೆ ಹೋಗಿದ್ದಾರೆ ಫಸ್ಟ್ ಸ್ಟೋರಿನ. ಸೆಕೆಂಡ್ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ಆಶಿಕಾ ರಂಗನಾಥ್ ಅವರನ್ನು ಕಂಪ್ಲೀಟಾಗಿ ಫಾರಿನ್ ಲೇಡಿಯಾಗಿ ತೋರಿಸುವಂಥ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ರೆಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅಪಿಯರೆನ್ಸ್ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಸ್ಟೋರಿಯಲ್ಲೂ ಒಂದು ಫನ್ನಿ ಥಾಟ್ ಇದೆ. ಅದನ್ನು ಹೆಂಗೆ ಹೇಳೋದು ಅಂತಂದರೆ, ಈ ಹಳೆ ಕಿತ್ತೋಗಿರೋ ಕಂಪಾಸ್ ಇಟ್ಕೊಂಡು ವಾಸ್ಕೋಡಿಗಮ್ಮ ನಮ್ಮ ಇಂಡಿಯಾಗೆ ಸೀ ರೂಟ್ ಹೆಂಗೆ ಕಂಡಿಡ್ದ ಅನ್ನೋದು ಒಂದು ಚಿಕ್ಕ ಲೈನ್ ಅಷ್ಟೇ ನಾನು ನಿಮ್ಗೆ ಹೇಳೋದು. ಸಿನಿಮಾ ನೋಡಿದರೆ ಮೇ ಬಿ ನಿಮಗೆ ಗೊತ್ತಾಗಿರುತ್ತೆ. ನೋಡಿಲ್ಲ ಅಂತಂದರೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ. ಸಿನಿಮಾ ರಿಲೀಸ್ ಆಗಿರೋದು ಇವತ್ತೇ, ಓಕೆನಾ? ಅಲ್ಲಿಗೆ ಫಸ್ಟ್ ಹಾಫ್ ಮುಕ್ತಾಯ. ಸೆಂಟ್ರಲ್ಲೇ ಒಂದೆರಡು ಸಾಂಗ್ಸ್ ಕೂಡ ಬಂದೋಗುತ್ತೆ. ಸಾಂಗ್ಸು ಡೆಡಿಕೇಟೆಡಾಗಿ ಮಾಡಿಲ್ಲ ಅಂತಂದ್ರೂ ಅಲ್ಲಲ್ಲಿ ಮಾಂಟೇಜಸ್ನ ತುಂಬ ಚೆನ್ನಾಗಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಬಿಟ್ಟರೆ ಸೆಕೆಂಡ್ ಹಾಫ್ ಬರೋಷ್ಟರಲ್ಲಿ ನಮಗೆಲ್ಲ ಅನಿಸ್ಬಿಟ್ಟಿರುತ್ತೆ, ಎಲ್ಲೋ ವರ್ಕ್ ಆಗ್ತಿಲ್ವಲ್ಲ ಸಿನಿಮಾ, ಸುನಿಯವ್ರು ಯಾಕೆ ಹಿಂಗೆ ಮಾಡಿಬಿಟ್ರು. ಸುನಿಯವರ ಫ್ಲೇವರ್ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಅವರು ಡೈಲಾಗ್ ಹೇಳುವಂಥ ರೀತಿ, ಆಮೇಲೆ ಡೈಲಾಗ್ ಬರೆಯುವಂಥ ರೀತಿ, ಪ್ರಾಸಗಳು, ಆಮೇಲೆ ಕಾಮಿಡಿ ಲೈನ್ಸು, ಪಂಚ್ ಲೈನ್ಸು, ಕೆಲವೊಂದು ವರ್ಕ್ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಸ್ಟೋರಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫಿಗೆ ಬಂದರೆ ಅಲ್ಲಿ ಒಂದು ಹಳೆ ಕಾಲದ ಗತವೈಭವಕ್ಕೆ ಸಂಬಂಧಪಟ್ಟಂಥ ಸುಮಾರು ಒಂದಷ್ಟು ವರ್ಷಗಳಂದರೆ ವರ್ಷಗಳು ಮಾತ್ರ ಅಲ್ಲ, ಇದು ಜನ್ಮಗಳು. ಸೊ ಹಳೆ ಜನ್ಮಗಳಿಗೆ ಹೋಗಿ ಒಂದಷ್ಟು ಸ್ಟೋರಿನ ಕ್ರಿಯೇಟ್ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸುನಿಯವರು ಪ್ರತಿಯೊಂದು ಸಾರಿನೂ ಪ್ರೇಕ್ಷಕನ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಾವಾಗಲೂ ಸಕ್ಸಸ್ ಕಾಣ್ತಾರೆ. ಸಿನಿಮಾದಲ್ಲಿ ಗೆಲುವನ್ನು ಕಾಣೋದ್ರಲ್ಲಿ ಅಲ್ಲಲ್ಲಿ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಆ ವಿಚಾರಕ್ಕೆ ಬಂದರೆ ಫಸ್ಟ್ ಹಾಫಲ್ಲಿ ಚೂರು ಎಡವಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬಂದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಹುಡುಗ ಒಂದು ಹುಡುಗಿ, ಗತಕಾಲ ಮತ್ತು ಗತವೈಭವ ಅಂತ ಒಂದು ಟೈಟಲ್ ಇಟ್ಟ ಅದು ಸಂಬಂಧಪಟ್ಟಂಗೆ ಇರಬೇಕಲ್ಲ ಸ್ಟೋರಿಗಳೆಲ್ಲ, ಹಾಗೆ ತೊಗೊಂಡು ಹೋಗ್ತಾರೆ. ಒಂದು ಕಾಲದಲ್ಲಿ ಪತ್ರಗಳದ್ದೇ ಕಾರುಬಾರು, ಅಂದರೆ ಫೋನ್ ಇಲ್ಲ, ಲ್ಯಾಂಡ್ಲೈನ್ ಸಹ ಇಲ್ಲ, ಆಮೇಲೆ ಮನೆಯಲ್ಲಿ ಕರೆಂಟು ಸಹ ಇಲ್ಲ, ದೀಪಗಳನ್ನೇ ಉರಿಸಿ ಅದರ ಬೆಳಕಲ್ಲೇ ಓದೋದು, ಬರೆಯೋದು, ಅದರ ಬೆಳಕಲ್ಲೇ ಜೀವನ ಮಾಡೋದು. ಆ್ಯಂಡ್ ಆಲ್ಸೋ ಈಗ ಒಂದು ಹುಡುಗ ಒಂದು ಹುಡುಗಿ ಇಷ್ಟಪಡಬೇಕು ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಯಾರೇ ನೀನು ಚೆಲುವದಲ್ಲಿ ಇಬ್ಬರು ಮುಖ ನೋಡಿರಲ್ಲ, ಪತ್ರಗಳೇ ಮಾತಾಡ್ತಿರುತ್ತೆ, ಪತ್ರದಲ್ಲೇ ಎಲ್ಲ ಲವ್ ಸ್ಟೋರಿ ಹೋಗ್ತಾ ಇರುತ್ತೆ, ಜನಗಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತದು. ಎಮೋಷ್ನಲ್ ವೇಯಲ್ಲಿ ಕೂಡ ಕನೆಕ್ಟ್ ಮಾಡೋದು ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಗತವೈಭವ ಸಿನಿಮಾದಲ್ಲೂ ಅಷ್ಟೇ ಒಂದು ಎಮೋಷ್ನಲ್ ವೇಯಲ್ಲಿ ಕನೆಕ್ಟ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಆಗಿದೆ. ಅಲ್ಲಲ್ಲಿ ಲೈಫ್ ಆಫ್ ಪೈ ಬರ್ತಾನೆ, ಆಮೇಲೆ ಆವಾಗವಾಗ ಯಾವುದೋ ಒಂದು ಹಳೆಯ ಕಾಲ ಸಿನಿಮಾ ಬರುತ್ತೆ. ನಮ್ಮೆಲ್ರಿಗೂ ತುಂಬ ಚಿರಪರಿಚಿತವಾಗಿರುವಂಥ ಒಂದಷ್ಟು ಹಳೆ ಸಿನಿಮಾಗಳು ಅಲ್ಲಲ್ಲಿ ಬಂದು ಹೋಗುತ್ತೆ. ಅದು ಬಿಟ್ಟರೆ ಸೆಕೆಂಡ್ ಹಾಫಲ್ಲಿ ಬರುವಂಥ ಸ್ಟೋರಿ ನಾವೇ ಕತೆ ಬರೆದು ಅದಕ್ಕೆ ಇವರೇ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ನಮ್ಮ ಇಮ್ಯಾಜಿನೇಷನಲ್ಲಿ ನಾವೇ ಒಬ್ಬರಿಗೆ ಕತೆ ಹೇಳಿ ಅದನ್ನು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವೇ ಕೂತು ಚರ್ಚೆ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋವಂಥ ಒಂದು ಪ್ರಯತ್ನ ಸೆಕೆಂಡ್ ಹಾಫಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ ಸ್ಕ್ರೀನ್ ಮೇಲೆ. ಅದನ್ನು ತುಂಬ ಚೆನ್ನಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಒಂದು ಹುಡುಗ ಒಂದು ಹುಡುಗಿ, ಮತ್ತು ಇದರಲ್ಲಿ ಕಂಬಳ ಕೂಡ ಬರುತ್ತೆ. ಕಂಬಳ ಏನಕ್ಕೆ ಬರುತ್ತೆ ಅದರದ್ದೇ ಒಂದು ಬೇರೆ ಸ್ಟೋರಿ ಇಟ್ಟಿದ್ದಾರೆ. ಆಮೇಲೆ ಶ್ರೀನಿವಾಸ ಬರ್ತಾನೆ, ತುಳಸಿ ಬರ್ತಾಳೆ, ಮಂಗಳ ಬರ್ತಾಳೆ,
ಇದನ್ನು ಸಿನಿಮಾ ನೋಡಿದವರು ಹೇಳಬೇಕು ಇದನ್ನು. ನನಗೆ ಓಕೆ ಅಂತ ಅನ್ನಿಸ್ತು, ಸೆಕೆಂಡ್ ಹಾಫ್ ಓಕೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ಸಿನಿಮಾ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದಾಗಿತ್ತು. ನಾನು ಏನದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಹಾಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಹಾಫಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ಕೂತ್ಕೊಂಡಿರ್ತೀನಿ ನಾನು. ಯಾಕೆ ಅಂತಂದರೆ ಸಿಂಪಲ್ ಸುನಿ ಅವರು ಅಂತಂದಮೇಲೆ ಅವ್ರ ಹ್ಯೂಮರ್ ಬೇರೆ, ಅವರ ಕಾಮಿಡಿ ಸ್ಟೈಲ್ ಬೇರೆ, ಅವರ ಸಿನಿಮ್ಯಾಟಿಕ್ ವೇನೇ ಬೇರೆ. ಸೊ ಹಂಗಿರುವಾಗ ನನಗೆ ಒಂದು ಎಕ್ಸ್ಪೆಕ್ಟೇಷನ್ 100% ಇದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಹಾಫ್ ಒಂಚೂರು ಡೌಟ್ ಹೊಡಿತು. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿ ವರ್ಕ್ ಆಯಿತು ಪರ್ಸ್ನಲಿ ನನಗೆ. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದರೆ ನಿಮಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಗೆ ನೋಡೋಣ ಬೇರೆ ಸಿನಿಮಾ ಯಾವ್ದು ಬರುತ್ತೆ ಅಂತ. ಅಲ್ಲಿವರೆಗೂ ಮತ್ತೆ ಇನ್ನೊಂದ್ಸಲ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಕಮೆಂಟ್ ಮಾಡಿ, ಸಿಗೋಣ.